ಈಗ ನೋಡಿ ಕ್ವಶನ್ 21MAT41 model question number 2 module 3 ಇದು 6th A question. The scores for 9 students in physics X and mathematics Y are as follows. Compute the rank and rank correlation ಅಂತ XY ಡೇಟಾ ಕೊಟ್ಟವ್ರೆ. ಇದನ್ನ ಯಾವ ಥರ ಮಾಡಬೇಕು ನೋಡಿ. ಈಗ ನೋಡಿ ಫಸ್ಟ್ ನೀವೇನು ಮಾಡಬೇಕು, ಎಕ್ಸ್ ಸ್ಕೋರ್ ಕೊಟ್ಟಿದ್ದಾರೆ ಮತ್ತು ವೈ ಸ್ಕೋರ್ ಕೊಟ್ಟಿದ್ದಾರೆ. ನೀವು ಫಸ್ಟು ರ್ಯಾಂಕ್ಸ್ನ ಫೈಂಡ್ ಮಾಡಬೇಕು ಎಕ್ಸಲ್ಲಿ, ಮತ್ತು ರ್ಯಾಂಕ್ ವೈಲಿ ನೋಡಬೇಕು. ಆಮೇಲೆ ರ್ಯಾಂಕ್ ಕೋರಿಲೇಷನ್ಗೆ ಫಾರ್ಮುಲಾ ರೋ ಇಸ್ ಈಕ್ವಲ್ ಟು 1 ಮೈನಸ್ 6 ಇಂಟು ಸಮೇಷನ್ ಆಫ್ ಡಿ ಸ್ಕ್ವೇರ್ ಬೈ ಎನ್ ಇಂಟು ಎನ್ ಸ್ಕ್ವೇರ್ ಮೈನಸ್ 1. ಈ ಥರ ಮಾಡಬೇಕು. ಇದರಲ್ಲಿ ವೇರ್ ಡಿ ಅಂದರೆ ಡಿ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ವೈ, ಡಿ ಸ್ಕ್ವೇರ್ ಅಂದರೆ ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಅಂತ. ಈಗ ಏನು ಮಾಡೋಣ, ಫಸ್ಟು ಈಗ ಬರ್ಕೊಬಿಡೋಣ. ಎಕ್ಸ್ 35, ನೆಕ್ಸ್ಟ್ 23, 47, 17, next 10, 43, 9, 6, 28. ಇಷ್ಟು ಬರೆದ್ಮೇಲೆ ಸೊಲ್ಯೂಷನ್ ರ್ಯಾಂಕ್ ಎಕ್ಸ್ ಅಂತ ಬರ್ಕೋಬೇಕು. ರ್ಯಾಂಕ್ ಎಕ್ಸ್, ಇದು ಸ್ಕೋರ್ ಇನ್ ಎಕ್ಸ್ ಅಂತ, ಸ್ಕೋರ್ ಇನ್ ಎಕ್ಸ್ ಅಂತ ಬರ್ಕೊಳ್ಳಿ. ಈಗ ರ್ಯಾಂಕ್ ಎಕ್ಸ್ ಯಾವ ಥರ ಮಾಡೋದಂದರೆ, ಇದು ನೋಡಿ, ಇದರಲ್ಲಿ ಮ್ಯಾಕ್ಸಿಮಮ್ ಯಾವುದಿದೆ ಹುಡುಕಿ. ಇದರಲ್ಲಿ ಮ್ಯಾಕ್ಸಿಮಮ್ ಇರೋದು 47, ಅದು ಫಸ್ಟ್ ರ್ಯಾಂಕ್ ಹಾಕಿ. ಆಮೇಲೆ ಮ್ಯಾಕ್ಸಿಮಮ್ ಸ್ಕೋರ್ 47 ಆದಮೇಲೆ 43 ಇದೆ, ಸೆಕೆಂಡ್ ಹಾಕಿ. 43 ಆದಮೇಲೆ 35 ಇದೆ, ಥರ್ಡ್ ಹಾಕಿ. ಸ್ವಲ್ಪ ಹುಷಾರಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ರಫು ಕ್ವಶನ್ ಪೇಪರಲ್ಲೇ ಮಾಡ್ಕೊಳ್ಳಿ ಪೆನ್ಸಿಲಲ್ಲಿ. 35 ಆದಮೇಲೆ ಮಿನಿಮಮ್, ಅದಕ್ಕಿಂತ ಮಿನಿಮಮ್ ಯಾವುದು 28, ಫೋರ್ತ್ ಹಾಕಿ ರ್ಯಾಂಕು. 28 ಆದಮೇಲೆ 23, ಫಿಫ್ತು. 23 ಆದಮೇಲೆ 17, ಸಿಕ್ಸ್ತ್ ಹಾಕಿ. 17th ಆದಮೇಲೆ 10, ಅದಕ್ಕೆ 7 ಹಾಕಿ. ಆಮೇಲೆ 9ಗೆ 8 ಹಾಕಿ. 6ಗೆ 9th ರ್ಯಾಂಕ್ ಹಾಕಿ. ನೋಡಿ 1, 2, 3, 4, 5, 6, 7, 8, 9. ನೋಡಿ 35ಗೆ ರ್ಯಾಂಕ್ ಎಷ್ಟು, ಥರ್ಡ್ ರ್ಯಾಂಕು. 23ಗೆ ಫಿಫ್ತ್ ರ್ಯಾಂಕು. 47ಗೆ ಫಸ್ಟ್ ರ್ಯಾಂಕು. 17ಗೆ ಸಿಕ್ಸ್ತ್ ರ್ಯಾಂಕು. 10ಗೆ 7th ರ್ಯಾಂಕು. 43ಗೆ ಸೆಕೆಂಡ್ ರ್ಯಾಂಕು. 9ಗೆ 8th ರ್ಯಾಂಕು. 6ಗೆ 9th ರ್ಯಾಂಕು. 28ಗೆ 4th ರ್ಯಾಂಕು. ನೆಕ್ಸ್ಟು ಈಗ ಇದರಲ್ಲಿ ಮ್ಯಾಕ್ಸಿಮಮ್ ಯಾವುದು 40. ಈಗ ಫಸ್ಟು ಸ್ಕೋರ್ಸ್ ಇನ್ ವೈ ಅಂತ ಬರ್ಕೊಳ್ಳೋಣ. ಸ್ಕೋರ್ಸ್ ಇನ್ ವೈ, ವೈ ಅಂದರೆ ಸಬ್ಜೆಕ್ಟು ಮ್ಯಾಥಮೆಟಿಕ್ಸ್ ಅಂತ. ಇಲ್ಲಿ ಸ್ಕೋರ್ ಮಾಡಿರೋದು ಬರ್ಕೊಬಿಡೋಣ. 30, 33, 45, 23, 8, 49, ಆಮೇಲೆ 49 ಆದಮೇಲೆ 12, 4, 31. ಇಲ್ಲಿ ರ್ಯಾಂಕ್ ಇಲ್ಲ ಹಾಕೋಣ. ಇದರಲ್ಲಿ ಮ್ಯಾಕ್ಸಿಮಮ್ ಇರೋದು 49 ಫಸ್ಟು. ನೆಕ್ಸ್ಟು 45 ಸೆಕೆಂಡು. ನೆಕ್ಸ್ಟು 33 ಥರ್ಡು. ನೆಕ್ಸ್ಟ್ 31 4, ಹುಷಾರಾಗಿ ಮಾಡಿ. 30ಗೆ ಫಿಫ್ತು. ಎಷ್ಟು ಈಸಿ ಇರುತ್ತೆ ಅಷ್ಟೇ ರಾಂಗ್ ಆಗೋ ಚಾನ್ಸಸ್ ಇರುತ್ತೆ. ಇದು 23ಗೆ 6, 12ಗೆ 7, 8ಗೆ 8, 4ಗೆ 9. ಇಲ್ಲಿ ಸ್ಕೋರ್ಸ್ ಇನ್ ವೈ ಆದಮೇಲೆ ರ್ಯಾಂಕ್ ವೈ ಅಂತ ಬರ್ಕೊಳ್ಳೋಣ. ವೈ ಸಬ್ಜೆಕ್ಟಲ್ಲಿ ರ್ಯಾಂಕು 30 ಬಂದು ಎಷ್ಟು, 30 ತೊಗೊಂಡಿರೋದು ಫಿಫ್ತ್ ರ್ಯಾಂಕು. 33 3, 45 ಸೆಕೆಂಡು. 23 ಬಂದು ಸಿಕ್ಸ್ತು. 8 ಬಂದು 8, 49 ಫಸ್ಟ್ ರ್ಯಾಂಕು. 12 ಬಂದು 7th ರ್ಯಾಂಕು. 4 ಬಂದು 9th, 31 ಬಂದು 4.
ಈಗ ರ್ಯಾಂಕ್ ಎಕ್ಸ್ ಆಯಿತು ವೈ ಆಯಿತು. ಈಗ ಡಿ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ವೈ, ಆಮೇಲೆ ಡಿ ಸ್ಕ್ವೇರ್ ಅಂದರೆ ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್. ಕ್ಯಾಲ್ಸಿಲಿ ಏನು ಮಾಡಬೇಕು ನೀವು, ಎಕ್ಸ್ ಮೈನಸ್ ವೈ ಕೋಲನ್ ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಅಂತ ಟೈಪ್ ಮಾಡಿ. ಇದು ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಬರೆದ್ರು ನಡೆಯುತ್ತೆ, ಇಲ್ಲಾಂದರೆ ಬರೀ ಡಿ ಸ್ಕ್ವೇರ್ ಬರೆದ್ರು ನಡೆಯುತ್ತೆ. ಅರ್ಥ ಆಯ್ತಾ? ಅದನ್ನ ಕ್ಯಾಲ್ಸಿಲಿ ಟೈಪ್ ಮಾಡ್ಕೊಳ್ಳೋಣ. ಆಲ್ಫಾ ಎಕ್ಸ್ ಮೈನಸ್ ಆಲ್ಫಾ ವೈ ಆಲ್ಫಾ ಇಂಟೆಗ್ರಲ್ ಬ್ರಾಕೆಟ್ ಓಪನ್ ಆಲ್ಫಾ ಎಕ್ಸ್ ಮೈನಸ್ ಆಲ್ಫಾ ವೈ ಕ್ಲೋಸ್ ಬ್ರಾಕೆಟ್ ಹೋಲ್ ಸ್ಕ್ವೇರ್ ಕ್ಯಾಲ್ಕುಲೇಟ್. ಇಲ್ಲಿ ಎಕ್ಸ್ ಅಂದರೆ 3, ಇಲ್ಲಿ ವೈ ಅಂದರೆ 5 ಮೈನಸ್ 2 4, ಇದು 4. ಈಗ ಎಕ್ಸ್ 5 ವೈ 3, 2 ಡಿಫ್ರೆನ್ಸ್ ಆಫ್ ರ್ಯಾಂಕ್ಸ್ ಬಂದು 2, ಅದ್ರದ್ದು ಸ್ಕ್ವೇರ್ ಬಂದು 4. ಇಲ್ಲಿ ಎಕ್ಸ್ 1 ವೈ ಬಂದು 2 ಮೈನಸ್ 1 1. ನೆಕ್ಸ್ಟ್ ಎಕ್ಸ್ 6 ವೈನು 6 0 0. ಎಕ್ಸ್ ಬಂದು 7 ವೈ ಬಂದು 8 ಮೈನಸ್ 1 ಪ್ಲಸ್ 1. ನೆಕ್ಸ್ಟ್ ಎಕ್ಸ್ ಬಂದು 2 ವೈ ಬಂದು 1 1 1. ನೆಕ್ಸ್ಟ್ ಎಕ್ಸ್ 8 ವೈ 7 1 1. ಎಕ್ಸ್ 9 ವೈ 0 0. ನೆಕ್ಸ್ಟ್ ಎಕ್ಸ್ 4 ವೈ 4ಗೂ 0 0ನೇ ಬರುತ್ತೆ. 0 0. ಏನು ಮಾಡಬೇಕು, ಇದನ್ನ ಆ್ಯಡ್ ಮಾಡಬೇಕು. 4 ಪ್ಲಸ್ 4 ಪ್ಲಸ್ 1 ಪ್ಲಸ್ 0 ಪ್ಲಸ್ 1 ಪ್ಲಸ್ 1 ಪ್ಲಸ್ 1 ಪ್ಲಸ್ 0 ಪ್ಲಸ್ 0 ಎಷ್ಟು ಬರುತ್ತೆ, 12. ಈಗ ನೋಡಿ, ಇದು ಬರೆದ ತಕ್ಷಣ ನೀವು ನೆಕ್ಸ್ಟ್ ಏನು ಮಾಡಬೇಕು, ಫಾರ್ಮುಲಾ ರೋ ಈಸ್ ಈಕ್ವಲ್ ಟು ರೋ ಈಸ್ ಈಕ್ವಲ್ ಟು 1 minus 6 times summation of d square by n into n square minus 1. Rho is equal to 1 minus 6 into summation of d square is 12, n is 9, 9 square minus 1. ಈ ಥರ ಬರ್ಕೋಬಿಡಿ. ಇದನ್ನ ಟೈಪ್ ಮಾಡೋಣ. 1 minus 6 times 12, 9 times 9 square minus 1. Answer 9 by 10, 0.9. Rank correlation ಬಂದು 0.9. Thank you. Please share, like, subscribe. Thank you. Thank you for watching. Thank you for supporting. Please support me like this. Thank you.